ಹಲೋ ಫ್ರೆಂಡ್ಸ್, ಆರುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕ್ಯಾರೆಟ್ನಿಂದ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ತುಂಬ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕಾಗತ್ತೆ. ರುಬ್ಕೊಂಡಿರೋ ಅಂಥ ಮಿಶ್ರಣನ ಜಾಲರಿ ತಗೊಂಡು ಶೋಧಿಸ್ಕೊಳ್ತಾ ಇದ್ದೀನಿ. ಜ್ಯೂಸ್ ಎಲ್ಲ ಚೆನ್ನಾಗಿ ತಕ್ಕೊಂಬಿಡಿ ಫ್ರೆಂಡ್, ಅದನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕಾಗತ್ತೆ. ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈ ಸ್ವೀಟು ನೀವು ಒಂದ್ಸಲಿ ಮಾಡಿ ನೋಡಿ. ಜ್ಯೂಸ್ ಎಲ್ಲ ತಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಬೆಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗುವಷ್ಟು ಮಾತ್ರ ನೀವು ಬಿಸಿ ಮಾಡ್ಕೊಳ್ಳಿ. ಅದನ್ನು ಸಹ ಒಂದು ಜಾಲರಿ ತಗೊಂಡು ಶೋಧಿಸ್ಕೊಳ್ಳಿ. ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ನಾವು ಶೋಧಿಸ್ಕೊಂಡಿರೋಂಥ ಕ್ಯಾರೆಟ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವು ಶೋಧಿಸ್ಕೊಂಡಿರೋಂಥ ಬೆಲ್ಲದ ರಸನೂ ಹಾಕ್ತಾ ಇದ್ದೀನಿ. ಅದು ಕುದೀತಾ ಇರಲಿ. ಒಂದು ಬೌಲ್ ತಗೊಂಡು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೋತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನೀರು ಹಾಕ್ಕೊಂಡು ಗಂಟಿಲ್ದೇ ಇದ್ದಂಗೆ ಕಲಿಸ್ಕೊಳ್ಬೇಕಾಗತ್ತೆ. 1 ಗಂಟೆ ಇರಬಾರ್ದು. ಸ್ವಲ್ಪ ತೆಳುಗೆ ಕಲಿಸ್ಕೊಳ್ಳಿ, ಏನೂ ಆಗೋದಿಲ್ಲ. ಆ ಕಲಿಸ್ಕೊಂಡಿರೋಂಥ ಮಿಶ್ರಣನ ಅಲ್ಲಿ ಕುದೀತೋರುವಂತಹ ಕ್ಯಾರೆಟ್ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಹೆಂಗೆ ಗಟ್ಟಿ ಆಗ್ತಾ ಇದೆ ಮಿಶ್ರಣ. ಇವಾಗ ಸಣ್ಣ ಉರಿಲಿ ಕೈ ಬಿಡದೆ ಇದನ್ನು ಕೈ ಆಡಬೇಕಾಗುತ್ತೆ. ಇದಕ್ಕೊಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಮಿಶ್ರಣ. ಇದಕ್ಕೆ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದಾಗಿದೆ, ಪಾತ್ರೆ ಎಲ್ಲ ಬಿಟ್ಟಿದೆ. ಈ ಮಿಶ್ರಣ ರೆಡಿಯಾಗಿದೆ. ಮೌಲ್ಡ್ ಏನಾದ್ರು ಇದ್ದರೆ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಸವರಿ ಹಾಕ್ಕೋಬೇಕಾಗತ್ತೆ. ಇಲ್ಲ ಅಂದರೆ ತಟ್ಟೆಗೂ ಸಹ ನೀವು ತುಪ್ಪ ಸವರಿ ಅದನ್ನು ಹಾಕ್ಕೊಳ್ಬಹುದು. ಹಾಕಿದ್ಮೇಲೆ ಅದನ್ನು ಸೆಟ್ ಆಗೋಕ್ಕೆ ಒಂದು ಸ್ವಲ್ಪ ಟ್ಯಾಪ್ ಮಾಡಿ ಅದನ್ನು ಆರಲ್ಲಿ ಬಿಟ್ಬಿಡೋಣ. ಬಿಸಿಲೇ ಅದನ್ನು ಮುಟ್ಟಲೇಬಾರ್ದು. ಆರಿದೆ ನೋಡಿ. ಇವಾಗ ಎಷ್ಟು ಚೆನ್ನಾಗಾಗಿದೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಅದನ್ನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದನ್ನು ಚಾಕು ಅಥವಾ ಕಟ್ಟರ್ ಇದ್ದರೆ ನಿಮ್ಗೆ ಯಾವ ಶೇಪ್ ಬೇಕೋ ಅದರಲ್ಲಿ ಕಟ್ ಮಾಡ್ಕೊಳ್ಬೋದು. ಈ ಥರ ಸ್ವೀಟ್ ತಿನ್ನೋಕ್ಕೆ ನಾವು ಬೇಕ್ರಿ ಅಥವಾ ಸ್ವೀಟ್ ಅಂಗಡಿಗೆ ಹೋಗಲೇಬೇಕಿಲ್ಲ. ಮನೇಲೆ ಒಂದು 10 ನಿಮಿಷ ಸ್ಪೆಂಡ್ ಮಾಡಿದ್ರೆ ಸಾಕು, ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಎಷ್ಟು ಚೆನ್ನಾಗಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ, ಕ್ಯಾರೆಟ್ದು ಕಲರು. ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.